ಶಿಲಾಲೇಖನ ಕಾರ್ಯವನ್ನು ನಡೆಸಿದಂತಹ ಈ ಭವ್ಯ ಗೀತಾ ಮಂದಿರದಲ್ಲಿ ಕೃಷ್ಣನ ಆರಾಧನೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲ ಗೀತಾ ಮಾತೆಯರು, ಎಲ್ಲ ಕೃಷ್ಣನ ಗೀತೆಯ ಭಕ್ತರು ಇಲ್ಲಿ ಪ್ರತಿನಿತ್ಯ ಗೀತೆಯ ಒಂದು ಅಧ್ಯಾಯವನ್ನು ಕೃಷ್ಣನ ಮೇಲಿನ ಗೌರವದಿಂದ ಅತ್ಯಂತ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾದರು. ತಮ್ಮ ದ್ವಿತೀಯ ಪರ್ಯಾಯ ಅವಧಿಯಲ್ಲಿ ಗೀತೆಯ ಲೇಖನ ಕಾರ್ಯವನ್ನು, ಲಕ್ಷಗೀತಾ ಲೇಖನ ಯಜ್ಞವನ್ನು, ಹಾಗೆಯೇ ಗೀತೆಯ ಶಿಲಾಲೇಖನ ಕಾರ್ಯವನ್ನು ನಡೆಸಿದಂತಹ ಈ ಭವ್ಯ ಗೀತಾ ಮಂದಿರದಲ್ಲಿ ಕೃಷ್ಣನ ಆರಾಧನೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲ ಗೀತಾ ಮಾತೆಯರು, ಎಲ್ಲ ಕೃಷ್ಣನ ಗೀತೆಯ ಭಕ್ತರು ಇಲ್ಲಿ ಪ್ರತಿನಿತ್ಯ ಗೀತೆಯ ಒಂದು ಅಧ್ಯಾಯವನ್ನು ಕೃಷ್ಣನ ಮೇಲಿನ ಗೌರವದಿಂದ ಅತ್ಯಂತ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆ ಅನೂಚಾನವಾಗಿ ಗೀತಾ ಜಯಂತಿ ಉತ್ಸವ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗೆ ಗೀತೆಯ ಅಧ್ಯಯನ ನಡೆಸುವಲ್ಲಿ ಪೂರಕ ಆಗುವಂತೆ ಗೀತಾ ಮಾತೆಯರೇ ತೆರಳಿ ವರ್ಷಕ್ಕೆ ಒಂದು ಅಧ್ಯಾಯದಂತೆ ಪಾಠವನ್ನು ನಡೆಸಿ 5-6 ಹಂತಗಳಲ್ಲಿ 1ರಿಂದ 5 ಶ್ಲೋಕಗಳವರೆಗೆ, 1ರಿಂದ 10 ಶ್ಲೋಕದವರೆಗೆ, 1ರಿಂದ 15 ಶ್ಲೋಕದವರೆಗೆ ಸಂಪೂರ್ಣ ಅಧ್ಯಾಯ, ಹೀಗೆ 5-6 ವಿಭಾಗಗಳನ್ನು ವಯೋಮಿತಿಗೆ ಅನುಗುಣವಾಗಿ ನಡೆಸಿಕೊಂಡು ಬಂದು ಸ್ಪರ್ಧೆಯನ್ನು ನಡೆಸಿ ಅದರಲ್ಲಿ ವಿಜೇತರಾದವರಿಗೆ ಒಂದು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಗೀತಾ ಜಯಂತಿಯ ನಿಮಿತ್ತದಿಂದ ಗೀತೆಯ ಅಧ್ಯಯನ ಎಲ್ಲ ಕಡೆ ಪಸರಿಸಬೇಕು. ಗೀತೆಯ ಅಧ್ಯಯನದ ಮೂಲಕ ಕೃಷ್ಣ ಎಲ್ಲರ ಮನೆಯಲ್ಲಿ ನೆಲೆಸಬೇಕು ಅನ್ನುವಂಥ ಉದ್ದೇಶ ಪುತ್ತಿಗೆ ಶ್ರೀಪಾದರದ್ದು. ಈ ನಿಮಿತ್ತವಾಗಿ ಈ ವರ್ಷವೂ ಕೂಡ ಗೀತಾ ಜಯಂತಿ ನಡೆದಿದೆ. ಸುಮಾರು 24 ಶಾಲೆಗಳಲ್ಲಿ ಗೀತೆಯ ಪರೀಕ್ಷೆಗಳನ್ನು ಗೀತಾ ಮಾತೆಯರು ನಡೆಸಿದ್ದಾರೆ. 1300 ವಿದ್ಯಾರ್ಥಿಗಳು ಸುಮಾರಾಗಿ ಭಾಗವಹಿಸಿದ್ದಾರೆ. ಅದರಲ್ಲಿ 250 ಜನರಿಗೆ ಇವತ್ತು ಬಹುಮಾನದ ವಿತರಣೆ ನಡೆಯಲಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಮುಕುಟವಿಟ್ಟಂತೆ ಪಂಚಮ ಪರ್ಯಾಯವನ್ನು ಬಹಳ ಕೃಷ್ಣನ ಅನುಗ್ರಹದಿಂದ, ಆಚಾರ್ಯರ ವಿಶೇಷ ಸನ್ನಿಧಾನದಿಂದ ಎಂದು ಕಂಡು ಕೇಳರಿಯದ ಈ ಪರ್ಯಾಯವನ್ನು ನಡೆಸ್ತಾ ಐತಿಹಾಸಿಕ ಸಾಕ್ಷಿಯಾಗಿ ನಾವೆಲ್ಲರೂ ಇದ್ದೇವೆ ಅದನ್ನು ನೋಡಲಿಕ್ಕೆ. ಅಂತಹ ಪೇಜಾವರ ಶ್ರೀಪಾದರು ಪರ್ಯಾಯ ಪೀಠದಲ್ಲಿ ಕುಳಿತುಕೊಂಡು ಆಚಾರ್ಯರ ಪ್ರತಿನಿಧಿಯಾಗಿ ಇಲ್ಲಿಗೆ ಚಿತ್ತೈಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಪೂರ್ವಕ ಸ್ವಾಗತವನ್ನು ಹೇಳ್ತಾ ಶ್ರೀಮಠದ ದಿವಾನರಾದ ಮುರಳೀಧರಾಚಾರ್ಯರು ಫಲ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪೇಜಾವರ ಕಿರಿಯ ಶ್ರೀಪಾದರು ನೀಲಾವರದಿಂದ ಈಗ ತಾನೇ ಹೊರಟಿದ್ದಾರೆ. ಅವರು ಕೂಡ ಇನ್ನೇನು ಬಂದು ಸೇರಿಕೊಳ್ತಾರೆ. ಅದೇ ರೀತಿಯಲ್ಲಿ ಭಾಗವತ ಪ್ರವಚನವನ್ನು ನಡೆಸಿದಂತಹ ಭಾಗವತ ಪ್ರವಚನದಲ್ಲಿ ಪ್ರಸಿದ್ಧರಾದಂತಹ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದರು ನಮಗೆ 2 ವರ್ಷಗಳಿಂದ ಲಭ್ಯ ಆಗ್ತಾ ಇದ್ದಾರೆ. ಹೋದ ವರ್ಷವೂ ಕೂಡ ಶ್ರೀಪಾದರ 16ನೇ ಅಧ್ಯಾಯದ ಕುರಿತಾದಂಥ ಉಪನ್ಯಾಸ ಇನ್ನೂ ನಮ್ಮೆಲ್ಲರಿಗೆ ಮನಸ್ಸಿನಲ್ಲಿದೆ. ಈ ವರ್ಷವೂ ಕೂಡ ಇಲ್ಲೇ ರಾಜಾಂಗಣದಲ್ಲಿ ಭಾಗವತ ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಜ್ಞಾನಿಶ್ರೇಷ್ಠರು. ನಮ್ಮೆಲ್ಲರಿಗೆ ಅವರ ದರ್ಶನ ಭಾಗ್ಯ ಬಹಳ ಮನಸ್ಸಿಗೆ ಧನ್ಯತಾ ಭಾವ ತಂದಿದೆ. ಅವರೂ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ನಮನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಗೀತೆಯ ಸಾರವಾದಂತಹ 15ನೇ ಅಧ್ಯಾಯವನ್ನು ಪಾರಾಯಣ ಮಾಡಬೇಕು ಅಂತ ಪುತ್ತಿಗೆ ಶ್ರೀಪಾದರು ಅಪೇಕ್ಷಿಸಿದ್ದಾರೆ. 15ನೇ ಅಧ್ಯಾಯವನ್ನು ಎಲ್ಲರೂ ಒಟ್ಟಾಗಿ ಈಗ ಪಾರಾಯಣ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ಗೀತಾ ಮಂದಿರದ ಸ್ಥಾಪನೆಯ ಮೂಲ ಸ್ಫೂರ್ತಿಯಾದಂತಹ ಪುತ್ತಿಗೆ ಶ್ರೀಪಾದರು ಈ ಸಂದರ್ಭದಲ್ಲಿ ಅವರಲ್ಲಿ ನಾವು ಅನೇಕ ಸಲ ನಾನೇ ಹತ್ತಿರದಿಂದ ನೋಡಿದ್ದೇನೆ. ಗೀತೆ ಅವರಲ್ಲಿ ಅವರ ರಕ್ತಗತವಾಗಿದೆ. ಅನೇಕ ಮಾತುಗಳನ್ನು ಕೇಳುವಾಗ ಒಮ್ಮೆ ಉತ್ಸವದಲ್ಲಿ ಹೋಗ್ತಾ ಇದ್ದು, ಉತ್ಸವದಲ್ಲಿ ಹೋಗುವಾಗ ಗೀತೆಯಲ್ಲಿ ಪಟಾಕಿ ಹೇಳಿದ್ದಾರೆ ಗೊತ್ತಾ ಅಂತ ಕೇಳಿದರು. ಹೀಗೆ ಮೇಲೆ ನೋಡ್ತಾ ಇರುವಾಗ ಒಂದು ಪಟಾಕಿ ಹಾರಿ ದೊಡ್ಡ ವಿಸ್ತಾರವಾಗಿ ಅದು ಆಕಾಶದಲ್ಲಿ ಇದು ಹೇಳಿದೆ, ಇದು ಗೀತೆಯಲ್ಲಿ ಹೇಳಿದ್ದಾರೆ ಅಂತ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ಥಾನನಂ ಅಂತ ಹೇಳಿಕೊಂಡು ದುರುಸಿನ ಈ ಕಲ್ಪನೆಯನ್ನು ಅವರು ಎಲ್ಲ ಕಡೆ ಗೀತೆಯನ್ನು ನೋಡ್ತಾ ಇದ್ದಾರೆ ಅಂತ ನಮ್ಗೆ ಆಗ ಸ್ವಲ್ಪ ಗೊತ್ತಾಗಲಿಕ್ಕೆ ಆಗತ್ತೆ. ಇಂಥ ಅನೇಕ ಉದಾಹರಣೆಗಳನ್ನು ನೋಡಿದಾಗ ಇಂತಹ ಗೀತೆಯ ಸ್ಫೂರ್ತಿಯಾದಂಥ ಶ್ರೀಪಾದರು ಪ್ರಾಸ್ತಾವಿಕವಾದಂತಹ ಅನುಗ್ರಹವನ್ನು ನಡೆಸಿ ಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೆ. ಪೂರ್ವೇಪಿ ಕರ್ದಮಪರಾಶರಪಾಂಡುಮುಖ್ಯಾಃ ಯತ್ಸೇವೆಯ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣಸದ್ಗುಣತರಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ನಿರ್ಮತ್ಯ ಉಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಂ ಮನ್ಯೇನ ಚ ರಮ್ಯಂ ಧಾಮ ತದನ್ಮಹೇಶರಜತಗ್ರಾಮಶ್ರೇಯೋಲಂಕೃತಿಃ ಕರ್ಮಂತೀಶ್ವರಭಕ್ತಿವಂತನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ. ಪಾಪಾವಲಿ ಪಾಟನಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತಜಾನುಜಂಕಃ ಗೋಪಾಲಬಾಲಕೃಪಯಾ ಸ್ವಯನ್ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಈ ಭಗವದ್ಗೀತಾ ಮಂದಿರದಲ್ಲಿ ಗೀತಾ ಜಯಂತಿಯ ಈ ಒಂದು 23ನೆಯ ಆಚರಣೆಯನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದು, ಅದಕ್ಕೆ ಪರ್ಯಾಯ ಶ್ರೀಪಾದರಾದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಆಗಮಿಸಿದ್ದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿದೆ. ಶ್ರೀಕೃಷ್ಣ ಇಲ್ಲಿ ಭಕ್ತಿಯನ್ನು ಸ್ವೀಕರಿಸಿ ಗೀತಾ ಜಯಂತಿಯ ದಿವಸ ಭಾಗವಹಿಸ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಷಯವಾಗಿದೆ. ನಮ್ಮ 2ನೆಯ ಪರ್ಯಾಯದಲ್ಲಿ ಗೀತಾ ಪರ್ಯಾಯ ಅಂತ ಹೇಳಿ ನಾವು ಆಲೋಚನೆಯನ್ನು ಮಾಡಿ, ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನದ ಜೊತೆಗೆ ಭಕ್ತಿಯ ಅರ್ಪಣೆಯ ಜೊತೆಗೆ ಜ್ಞಾನ ಸಂಪಾದನೆಯೂ ಆಗಬೇಕು ಎಂಬ ಈ ಒಂದು ಉದ್ದೇಶದಲ್ಲಿ ಗೀತಾ ಮಂದಿರದ ಈ ಕಲ್ಪನೆಯನ್ನು ನಾವು ಮಾಡಿದೆವು. ಕೇವಲ ಕೃಷ್ಣನ ಭಕ್ತಿ ಸಮರ್ಪಣೆಯಿಂದ ಮಾತ್ರ ಸಾಲದು, ಭಕ್ತಿಯ ಘಟಕವಾದಂತಹ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರತಿ ಪ್ರೋಕ್ತಃ ಎಂಬುದಾಗಿ ಭಗವಂತನ ಮಾಹಾತ್ಮ್ಯದ ಜ್ಞಾನದ ಜೊತೆಗೆ ಭಗವತ್ ಸಂದೇಶವನ್ನು ನಾವು ತಿಳ್ಕೊಂಡರೆ ಆವಾಗ ಭಗವಂತನಿಗೆ ಅತ್ಯಂತ ಪ್ರೀತಿಯಾಗ್ತದೆ. ಯಾವಾಗಲೂ ಕೂಡ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆ ಯಾವಾಗ ಪ್ರೀತಿ ಜಾಸ್ತಿ ಅಂದರೆ, ಮಕ್ಕಳು ಬರೀ ಬಿಸ್ಕೆಟು ಚಾಕ್ಲೇಟು ಅಥವಾ ಸೀರೆ ಗೀರೆ ತಂದು ಕೊಟ್ಟರೆ ಮಾತ್ರ ಪ್ರೀತಿ ಅಲ್ಲ. ಏನೂ ತಂದು ಕೊಡದೇ ಇದ್ದರೂ ಕೂಡ ತಾವು ಹೇಳಿದ ಮಾತನ್ನು ಕೇಳಿದರೆ ಸಾಕು, ಅದಕ್ಕಿಂತ ದೊಡ್ಡ ಸಂತೋಷ ಮತ್ತು ತಂದೆ ತಾಯಿಗಳಿಗೆ ಇಲ್ಲ. ಮಕ್ಕಳು ಏನು ಕೊಡದೇ ಇದ್ದರೂ ಕೂಡ ನಮ್ಮ ಮಾತನ್ನು ಕೇಳ್ತಾರೆ, ನಾವು ಹೇಳಿದಾಗೆ ಇರ್ತಾರೆ ಅಂತ ಹೇಳಿದರೆ ತಂದೆ ತಾಯಿಗಳಿಗೆ ತುಂಬ ಸಂತೋಷ. ಎಷ್ಟೋ ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಪುಣ್ಯ ನಮ್ಮ ಮಕ್ಕಳು ನಾವು ಹೇಳಿದ್ದನ್ನು ಕೇಳ್ತಾರೆ ಅಂತ ಹೇಳಿ. ಅದೇ ರೀತಿ ಭಗವಂತನಿಗೂ ಕೂಡ ನಾವೇನು ಕೊಡಬೇಕಾಗಿಲ್ಲ, ಅವನು ಹೇಳಿದ ಸಂದೇಶ ಏನಿದೆ ಅದನ್ನು ನಾವು ಕೇಳಿದರೆ ಸಾಕು, ದೇವರಿಗೆ ಸಂತೋಷ. ಭಗವಂತ ಕೃಷ್ಣ ಕೊಟ್ಟಂತಹ ಸಂದೇಶ ಭಗವದ್ಗೀತೆ ಏನಿದೆ ಅದನ್ನು ನಾವು ಕೇಳಿ ಅನುಷ್ಠಾನ ಮಾಡಿದರೆ ಅದಕ್ಕಿಂತ ದೊಡ್ಡದಾದಂತಹ ಒಂದು ಸಂತೋಷ ಭಗವಂತನಿಗೆ ಬೇರೆ ಯಾವುದೇ ಇಲ್ಲ. ಅದಕ್ಕೋಸ್ಕರ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಗೀತೆಯನ್ನು ಸಮರ್ಪಣೆ ಮಾಡುವ ಮುಖಾಂತರ ನಮ್ಮ ಪರ್ಯಾಯವನ್ನು ಗೀತಾ ಪರ್ಯಾಯ ಮಾಡಬೇಕು ಅಂತ
ನಾವು ಸಂಕಲ್ಪ ಮಾಡಿದ್ದೆವು. ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ವಯಂ ಹೇಳಿದಂತಹ ಮಾತು, ಅಧ್ಯೇಶ್ಯತೆ ಚ ಏಮಂ, ಯಾರು ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾರೆ ಇಷ್ಟಸ್ಯಾಮಿತಿ ಮೇಮತಿ, ಅವನೇ ನನಗೆ ಅತ್ಯಂತ ಇಷ್ಟ ಅಂಥೇಳಿ. ಅಂದರೆ ಭಗವಂತನಿಗೆ ಬೇರೆ ಯಾವುದೇ ಪೂಜೆಕ್ಕಿಂತಲೂ ಕೂಡ ಗೀತಾ ಸಮರ್ಪಣೆಯ ಒಂದು ಪೂಜೆ ಅದು ಅತ್ಯಂತ ಇಷ್ಟವಾದದ್ದು. ಆದ್ದರಿಂದ ಕೃಷ್ಣನ ಗೀತೆ, ಗೀತಾ ಕೃಷ್ಣ ಇದು ಎರಡೂ ಕೂಡ ಒಂದು ಕಡೆ ಬಂದಾಗ ಭಕ್ತರ ಒಂದು ಸಾಧನೆ ಅದು ಪರಿಪೂರ್ಣವಾಗ್ತದೆ ಎಂಬ ದೃಷ್ಟಿಯಲ್ಲಿ ನಾವು ಈ ಗೀತಾ ಮಂದಿರವನ್ನು ನಾವು ಕಲ್ಪನೆ ಮಾಡಿದ್ದು. ಅದರಂತೆ ಶಾಶ್ವತವಾಗಿ ಭಗವದ್ಗೀತೆಯನ್ನು ಶಿಲಾಲಿಖಿತವನ್ನಾಗಿ ಮಾಡಿದಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಅಂತಹ ಒಂದು ಗೀತಾ ಮಂದಿರದಲ್ಲಿ ಇವತ್ತು ಪರ್ಯಾಯ ಶ್ರೀಪಾದರ ಒಂದು ಅಧ್ಯಕ್ಷತೆಯಲ್ಲಿ ಗೀತಾ ಜಯಂತಿ ನಡೀತಾ ಇದೆ. ನಮಗೆ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಆಗಮಿಸಿದ್ದು ಬಹಳ ಸಂತೋಷ. ಯಾಕೆಂದರೆ ನಮಗೆ ಮೊಟ್ಟ ಮೊದಲು ಸ್ಫೂರ್ತಿ ನೀಡಿದ್ದು ಶ್ರೀ ವಿಶ್ವೇಶತೀರ್ಥರು ಬರೆದ ಗೀತಾ ಸಾರೋದ್ಧಾರ. ಗೀತಾ ಸಾರೋದ್ಧಾರ ಗ್ರಂಥವನ್ನು ನಾವು ಓದಿದ ಮೇಲೆ ಗೀತೆಯ ಸ್ಫೂರ್ತಿಯನ್ನು ನಾವು ಪಡೆದು ಆಮೇಲೆ ಭಗವದ್ಗೀತೆಯ ಪ್ರಚಾರಕ್ಕೋಸ್ಕರ ನಾವು ನಮ್ಮ ಸಂಕಲ್ಪವನ್ನು ನಾವು ಮಾಡಿದೆವು. ಭಗವದ್ಗೀತೆ ನಮಗೆ ಅನೇಕ ಸಾರಿ ನಾವು ಓದದೇನೆ ನಮಗೆ ಬಾಯಿಗೆ ಬಂದಿದೆ. ಅಂದರೆ ಅದರ ಅರ್ಥ ಏನು ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಏನು ಅನುಭವಗಳು ಬರುತ್ತದೆ ಆ ಅನುಭವಗಳೇ ಶ್ಲೋಕ ವರ್ಣ ರೂಪದಲ್ಲಿ ಗೀತೆಯಲ್ಲಿ ಹೇಳಲ್ಪಟ್ಟಿವೆ. ಹಾಗಾಗಿ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಅಧ್ಯಯನ ಬೇಕಾಗಿಲ್ಲ. ನಮ್ಮ ಅನುಭವಗಳ ಅಭಿವ್ಯಕ್ತಿಯೇ ಅದು ಭಗವದ್ಗೀತೆಯ ರೂಪದಲ್ಲಿ ಇದೆ ಎಂಬುದಾಗಿ ನಾವು ನೋಡಬಹುದು. ಈ ರೀತಿ ಭಗವದ್ಗೀತೆ ಜೀವನದ ಒಂದು ಅನುಭವದ ಸಾರ, ಜೀವನದ ಒಂದು ಮುಖ್ಯವಾದಂತಹ ಧ್ಯೇಯ ಉದ್ದೇಶಗಳನ್ನು ಹೇಳತಕ್ಕಂತಹ ಒಂದು ಗ್ರಂಥ. ಅಂತಹ ಒಂದು ಗ್ರಂಥವನ್ನು ನಾವು ಪಠಣ ಮಾಡಿದರೆ ಅದರಿಂದ ನಮಗೆ ಶ್ರೇಯಸ್ಸಾಗ್ತದೆ. ಆದ್ದರಿಂದಲೇ ಭಗವದ್ಗೀತೆ ಕೇವಲ ಗ್ರಂಥ ಮಾತ್ರವಲ್ಲ, ಅದು ಶಾಸ್ತ್ರವೂ ಹೌದು, ಸ್ತೋತ್ರವೂ ಹೌದು, ಮಂತ್ರವೂ ಹೌದು. ಭಗವದ್ಗೀತೆಯ ಒಂದೊಂದು ಶ್ಲೋಕವೂ ಕೂಡ ಒಂದೊಂದು ಮಂತ್ರ ಅಂತೇಳಿ ಹೇಳ್ಬೋದು. ಆದ್ದರಿಂದಲೇ ಭಗವದ್ಗೀತೆಯನ್ನು ಬರೆದವರಿಗೆ ಎಲ್ಲ ಅಭೀಷ್ಟ ಸಿದ್ಧ ಆಗ್ತಾ ಇರುವುದನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ತಾನೇ ನಮ್ಮ ಹೇಮಲತಾ ಅವರು ಭಗವದ್ಗೀತೆಯನ್ನು ಬರೆದು ನಮಗೆ ಸಮರ್ಪಣೆ ಮಾಡಿದ್ದಾರೆ. ಅವರು ಅವತ್ತು 93ನೇ ಇಸವಿಯಲ್ಲಿ ಭಗವದ್ಗೀತೆಯನ್ನು ಬರೀಲಿಕ್ಕೆ ಶುರು ಮಾಡಿದವರು ಇನ್ನೂ ಬರೀತಾನೆ ಇದ್ದಾರೆ, ಮತ್ತೆ ಬರೀತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಆವಾಗ ಮುಗಿದಿತ್ತು, ಲಕ್ಷ ಗೀತಾ ಲೇಖನ ಯಜ್ಞ. ಆದರೆ ಭಗವದ್ಗೀತೆಯ ಒಂದು ಅನುಭವ, ಅದರ ಮಹಿಮೆಯನ್ನು ಅನುಭವಕ್ಕೆ ತಗೊಂಡು ಅದನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಮತ್ತಷ್ಟು ಅದನ್ನು ಬರೀತಾನಿದ್ದಾನೆ. ಎಷ್ಟೋ ಜನ 50 ಸಲ 60 ಸಲ 100 ಸಲ ಭಗವದ್ಗೀತೆಯನ್ನು ಬರೆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಮ್ಮೆ ಬರೆದ ಮೇಲೆ ಅದರ ಫಲದ ಅನುಭವ ಆಯಿತು ಹೇಳಿದ ಮೇಲೆ ಮತ್ತೆ ಅದನ್ನು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಆ ತರಹ ಅನೇಕ ಜನ ಭಗವದ್ಗೀತೆ ಬರೆದು ತಮ್ಮ ಅಭೀಷ್ಟವನ್ನು ಮಂತ್ರ ಜಪ ಮಾಡಿ ಹೇಗೆ ಅಭೀಷ್ಟವನ್ನು ಪಡೆಯುತ್ತಾರೋ ಅದೇ ರೀತಿ ಭಗವದ್ಗೀತೆ ಲೇಖನ ಅಧ್ಯಯನದಿಂದಲೇ ಎಲ್ಲ ಅಭೀಷ್ಟಗಳು ದೊರಕ್ತಾ ಇರುವುದು ಇದು ಅನುಭವಕ್ಕೆ ಬಂದಿದೆ. ಅನೇಕ ಜನರಿಗೆ ಅನುಭವಕ್ಕೆ ಬಂದಿದೆ. ಅನೇಕ ಜನರು ಕೂಡ ತಮ್ಮ ಪುಸ್ತಕಗಳಲ್ಲಿ ಕೂಡ ಬರೆದಿದ್ದಾರೆ, ಲಿಖಿತ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಆದ್ದರಿಂದ ಭಗವದ್ಗೀತೆಯನ್ನು ಕೇವಲ ಒಂದು ಗ್ರಂಥ ಅಂತೇಳಿ ತಿಳ್ಕೊಳ್ಬಾರ್ದು, ಇದು ಮಂತ್ರವೂ ಹೌದು, ಮಂತ್ರ ತುಲ್ಯವಾಗಿದ್ದು ನಮ್ಮ ಜೀವನದ ಎಲ್ಲ ಅಭೀಷ್ಟವನ್ನು ನೆರವೇರಿಸ್ತಕ್ಕಂತಹ ಗ್ರಂಥ. ಈ ಬಾರಿ ಭಗವದ್ಗೀತೆಯಲ್ಲಿ ಬಂದಂಥ ಒಂದು ಸಂದೇಶ ಗೀತಾ ಮಂದಿರದಲ್ಲಿ ಹೇಗೆ ಅದು ಸಾಕಾರವಾಗ್ತಾ ಇದೆ ಎಂಬುದನ್ನು ನಾವು ಹೇಳ್ತಾ ಇದ್ದೇವೆ. ಈಗ ತಾನೇ ನಾವೆಲ್ಲರೂ ನೋಡಿದ ಹಾಗೆ ಒಂದು ಕರು ಪ್ರತಿನಿತ್ಯ ಗೀತಾ ಪಾರಾಯಣದ ಸಂದರ್ಭದಲ್ಲಿ ಬಂದು ಪಾರಾಯಣದಲ್ಲಿ ಭಾಗವಹಿಸಿ ಹೋಗ್ತಾ ಇದೆ. ಇದನ್ನು ಗೀತೆಯಲ್ಲಿ ಎಲ್ಲಿ ಹೇಳಿದೆ ಅಂದರೆ, ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋ ಅಭಿಜಾಯತೆ. ಅರ್ಜುನ ಕೇಳ್ತಾನೆ, ನೀನೆಲ್ಲ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ, ಆದರೆ ಸಾಧನೆ ಶುರು ಮಾಡಿದಾಗ ನಾವು ಸತ್ತು ಹೋದರೆ ಏನು ಬಂತು? ಅದಕ್ಕಿಂತ ಸುಮ್ಮನೆ ಇದು ಬಿಡೋದು ಒಳ್ಳೆಯದು. ಯಾರೂ ಕೂಡ ಶಾಶ್ವತವಲ್ಲ, ಒಂದು ದಿವಸ ಹೋಗಲೇಬೇಕು. ನೀನು ಹೇಳಿದಾಗ ಸಾಧನೆ ಶುರು ಮಾಡಿ ಮಧ್ಯದಲ್ಲೇ ಕೈ ಬಿಡುವುದಕ್ಕಿಂತ ಆರಾಮವಾಗಿ ಏನು ಸಾಧನೆ ಇಲ್ಲದೆ ಇರ್ಬೋದಲ್ವಾ ಹೇಳಿದರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ, ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋಪಿ ಜಾಯತೆ. ಸಾಧನೆ ಮಧ್ಯದಲ್ಲಿ ನಿಂತರೂ ಕೂಡ ನಾನು ಅದಕ್ಕೆ ಮುಂದಿನ ಕಂಟಿನ್ಯೂಯೇಷನ್ ಕೊಡ್ತೇನೆ ಅಂತ ಹೇಳಿ. ನಮಗೆ ನಮ್ಮ ಗೀತಾ ಮಂದಿರದಲ್ಲಿ ಬರತಕ್ಕಂತಹ ಕರುವೇ ಸಾಕ್ಷಿ. ಅದು ಹಿಂದಿನ ಜನ್ಮದಲ್ಲಿ ಬಹುಶಃ ಗೀತಾ ಮಂದಿರದಲ್ಲೇ ಗೀತಾ ಪಾರಾಯಣ ಮಾಡ್ತಾ ಇರಬೇಕಿತ್ತು. ಆ ಒಂದು ಸಾಧನೆಯನ್ನು ಮತ್ತೆ ಪುನಃ ಈಗ ಕೃಷ್ಣ ಸಾಧನೆಯ ಈ ಒಂದು ಅನುಶ್ಯತೆಯನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಹಾಗಾಗಿ ಕೃಷ್ಣ ತಿಳಿಸಿದಂತೆ ನಾವು ಧೈರ್ಯವಾಗಿ ನಮ್ಮ ಸಾಧನೆಯಲ್ಲಿ ನಾವು ಮುಂದುವರಬೇಕು. ಅದಕ್ಕೆ ಬೇಕಾದಂತಹ ಒಂದು ಮುಂದಿನ ಒಂದು ಕಂಟಿನ್ಯೂಷನನ್ನು ಕೃಷ್ಣನೇ ಕೊಡ್ತಾನೆ. ಅದಕ್ಕೆ ಏನು ಸಾಕ್ಷಿ ಹೇಳಿದರೆ, ನಾವು ಈಗ ಇಂತಹ ಅವಕಾಶವನ್ನು ಪಡೆದದ್ದೇ ಅದಕ್ಕೆ ಸಾಕ್ಷಿ.
ಈಗ ನಾವು ಏನು ಅವಕಾಶವನ್ನು ಪಡೆದಿದ್ದೇವೆ ಅದು ಹಿಂದಿನ ಜನ್ಮದ ಒಂದು ಪುಣ್ಯದಿಂದ. ಅದೇ ರೀತಿ ಈ ಜನ್ಮದಲ್ಲಿ ಮಾಡತಕ್ಕಂತಹ ಒಂದು ಸಾಧನೆಗೆ ಮುಂದಿನ ಜನ್ಮದಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ಅದರ ಕಂಟಿನ್ಯೂಷನ್ ಸಿಗ್ತದೆ ಎಂಬುದನ್ನು ಕೃಷ್ಣ ಗೀತೆಯಲ್ಲಿ ತೋರಿಸಿ ಹೇಳಿದ್ದನ್ನು ಗೀತಾ ಮಂದಿರದಲ್ಲಿ ಈಗ ತೋರಿಸ್ತಾ ಇದ್ದಾನೆ. ಅದಕ್ಕೆ ಅನುಭವಾರೂಢವಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿದ ಎಲ್ಲ ಸಂದೇಶಗಳು ನಾವು ಪೂರ್ಣವಾಗಿ ನಂಬಿ ಅದನ್ನು ಅನುಸರಣೆ ಮಾಡಿಕೊಂಡು ಹೋದರೆ ನಮಗೂ ಶ್ರೇಯಸ್ಸಾಗ್ತದೆ, ನಮ್ಮ ಸಾಧನೆಯು ಪರಿಪೂರ್ಣವಾಗ್ತದೆ. ಈ ದೃಷ್ಟಿಯಲ್ಲಿ ಗೀತಾ ಜಯಂತಿಯ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಗವದ್ಗೀತೆಯ ಬಗ್ಗೆ ತಾವು ತಿಳ್ಕೊಳ್ಳೋದಲ್ಲದೆ ಇನ್ನೊಬ್ಬರಿಗೆ ತಿಳಿಸ್ತಕ್ಕಂತಹ ತಮ್ಮ ಮಕ್ಕಳಿಗೂ ಕೂಡ ಅದನ್ನು ಪ್ರಚಾರ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಬೇಕು, ಪ್ರತಿಜ್ಞೆಯನ್ನು ಮಾಡಬೇಕು. ಆ ಮೂಲಕ ತಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತೇಳಿ ಹೇಳ್ತಾ ಇವತ್ತು ನಮ್ಮ ಒಂದು ಗೀತಾ ಮಂದಿರದ ಈ ಗೀತಾ ಜಯಂತಿ ಮಹೋತ್ಸವಕ್ಕೆ ಉಭಯ ಶ್ರೀಪಾದರು ಸುವಿದ್ಯೇಂದ್ರ ತೀರ್ಥರು ಭಗವದ್ಗೀತೆಯ ಬಗ್ಗೆ ಭಾಗವತದ ಬಗ್ಗೆ ವಿಶೇಷವಾದಂತಹ ಒಂದು ಪ್ರವಚನವನ್ನು ಮಾಡತಕ್ಕಂತಹ ಸುವಿದ್ಯೇಂದ್ರ ತೀರ್ಥರು ಆಗಮಿಸಿದ್ದಾರೆ. ಬಹುಶಃ ಗೀತಾ ಜಯಂತಿಗೆ 4 ಜನ ಸ್ವಾಮಿಗಳವರು ಒಟ್ಟಿಗೆ ಸೇರುವುದು ಇದೇ ಪ್ರಥಮ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇಷ್ಟು ತನಕ ಒಬ್ಬರು ಪರ್ಯಾಯ ಸ್ವಾಮಿಗಳು ಮಾತ್ರ ಬರ್ತಾಯಿದ್ರು. ಪರ್ಯಾಯ ಸ್ವಾಮಿಗಳೊಬ್ಬರು, ನಾವೊಬ್ಬರು, 2 ಜನ ಸ್ವಾಮಿಗಳು ಗೀತಾ ಜಯಂತಿಗೆ ಆಗಮಿಸ್ತಾಯಿದ್ರು. ಈ ಬಾರಿ 2 ಪರ್ಯಾಯ ಸ್ವಾಮಿಗಳು, 2 ಶಿಷ್ಯರು ಸಹಿತವಾಗಿ ಆಗಮಿಸಿ 4 ಜನ ನಾವು ಯತಿಗಳು ಈ ಒಂದು ಗೀತಾ ಜಯಂತಿಯ ಈ ಸಂದರ್ಭದಲ್ಲಿ ಸೇರಿದ್ದು ಇದು ಅತ್ಯಂತ ಅಪೂರ್ವವಾದದ್ದು. ಇಂತಹ ಒಂದು ಸಂದರ್ಭಕ್ಕಾಗಿ ಅವರು ಆಗಮಿಸಿದ್ದಕ್ಕಾಗಿ ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತಾ ನಮಗೆಲ್ಲರಿಗೂ ಕೂಡ ಗೀತೇಶನ ಕೃಷ್ಣ ಗೀತಾ ಒಡೆಯನಾದಂತಹ ಗೀತೇಶನ ಅನುಗ್ರಹ ಆಗಲಿ, ಗೀತಾಚಾರ್ಯನ ಅನುಗ್ರಹ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತೆ ಕೃಷ್ಣ ಎಲ್ಲರಿಗೂ ಕೊಟ್ಟ ಸಂದೇಶ. ಕೃಷ್ಣ ಚಿಕ್ಕ ಬಾಯಿಯಲ್ಲಿ ಯಶೋಧಾದೇವಿ ಇಡೀ ಬ್ರಹ್ಮಾಂಡವನ್ನೇ ಕಂಡಳು. ಕೃಷ್ಣ ಮಣ್ಣು ತಿಂದ ಅಂತ ಆಮೇಲೆ ಆಕ್ಷೇಪ ಬಂತು. ಅದಕ್ಕೆ ಯಶೋಧ ಕೃಷ್ಣನನ್ನು ವಿಚಾರಿಸಿದ, ಮಣ್ಣು ತಿಂದಿದ್ದೀಯಾ ಅಂತ. ಮಣ್ಣು ತಿಂದಿಲ್ಲ ಅಂತ, ಬಾಯಿ ತೆರೆ ಅಂತ. ಕೃಷ್ಣ ಬಾಯಿ ತೆರೆದರೆ ಅದು ಬಾಯಿಯಲ್ಲ, ಬೊಂಬಾಯಿ, ಅಷ್ಟು ದೊಡ್ಡದು. ಆ ಬಾಯಿ ಇಡೀ ಕೃಷ್ಣನ ಮುಖದಲ್ಲಿ ಕಾಣಿಸು. ಯಶೋಧೆಗೆ ತನ್ನ ಚಿಕ್ಕ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಕೃಷ್ಣ ತೋರಿಸಿದ. ಅದೇ ಕೃಷ್ಣ ಚಿಕ್ಕ ಭಗವದ್ಗೀತೆಯಲ್ಲಿ ಎಲ್ಲ ಶಾಸ್ತ್ರದ, ವೇದದ, ಪುರಾಣಗಳ ಎಲ್ಲ ಶಾಸ್ತ್ರದ ಸಾರ ತನ್ನ ಚಿಕ್ಕ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದಂತೆ ನಮ್ಮ ಕೃಷ್ಣ ತನ್ನ ಚಿಕ್ಕ ಉಪದೇಶ ಭಗವದ್ಗೀತೆಯಲ್ಲಿ ಇಡೀ ತತ್ವದ ಬ್ರಹ್ಮಾಂಡವನ್ನೇ ಸೇರಿಸಿದ್ದಾನೆ. ಎಲ್ಲವನ್ನು ಕೂಡ ಸಂಗ್ರಹ ಮಾಡಿ ಕೊಟ್ಟಿದ್ದಾನೆ. ಅಷ್ಟು ದೊಡ್ಡ ಉಪಕಾರ ಯಾರಿಗೆ? ಬರೀ ಒಂದು ಜಾತಿಗೆಲ್ಲ. ವೇದ ಉಪನಿಷತ್ತು ಎಲ್ಲರಿಗೂ ಓದಲಿಕ್ಕಿಲ್ಲ. ಭಗವದ್ಗೀತೆ ಎಲ್ಲರೂ ಸಜ್ಜನರು ಅಂತ ಯಾರಿದ್ದಾರೆ, ಯಾವ ಜಾತಿಯವರೇ ಆಗಲಿ, ಯಾವ ಕುಲದವರೇ ಆಗಲಿ, ಸ್ತ್ರೀಯರು ಪುರುಷರು ಎಲ್ಲರಿಗೂ ಕೂಡ ಅನುಗ್ರಹವಾಗುವಂಥ ತತ್ವಜ್ಞಾನ ಬರುವಂಥ ಉಪದೇಶವನ್ನು ಕೃಷ್ಣ ಭಗವದ್ಗೀತೆಯ ಮುಖಾಂತರ ಪುರಾಣಗಳಲ್ಲಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ನಮಗೆಲ್ಲ ಗೊಂದಲ. ಆದರೆ ಕೃಷ್ಣ ಅದಕ್ಕೋಸ್ಕರ ಎಲ್ಲ ಶಾಸ್ತ್ರದ ಸಾರ. ಆ ಭಗವದ್ಗೀತೆಯನ್ನು ಓದಿದರೆ ಮತ್ತು ಸಂಶಯಕ್ಕೆ ಅವಕಾಶ. ನಿಜವಾದ ಸಿದ್ಧಾಂತ ಭಗವಂತನ ಸರ್ವೋತ್ತಮತ್ವ, ಈ ಜಗತ್ತು ಭ್ರಮೆಯಲ್ಲ. ಆಚಾರ್ಯರು ಹೇಳಿದ ಎಲ್ಲವನ್ನು ಕೂಡ ಭಗವದ್ಗೀತೆ ಓದಿದರೆ ನಮ್ಮ ಹಿಂದೂ ಧರ್ಮ ಅಂದರೆ ಏನು ತಿಳ್ಕೊಳ್ಳಿಕ್ಕೆ ಭಗವದ್ಗೀತೆ ಸಾಕು. ಆದ್ದರಿಂದ ಎಲ್ಲರೂ ಕೂಡ ಈ ಪುರಾಣಗಳಲ್ಲಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ, ತೀರ್ಮಾನ ಆಗೋದಿಲ್ಲ, ಗೊಂದಲ ಆಗ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದು, ವ್ಯಾಸರು ಬರೆದದ್ದು. ಇಬ್ಬರು ಸರ್ವಜ್ಞರು. ಭಗವಂತ ಸರ್ವಜ್ಞನಾದ ಭಗವಂತ ವೇದವ್ಯಾಸನಾಗಿ ಬರೆದ. ಹೇಳಿದ ಯಾರು? ಕೃಷ್ಣ. 2 ಮುದ್ರೆ, 2 ಸ್ಟಾಂಪ್ ಹೊತ್ತಿದಂತೆ, ಒಂದು ವೇದವ್ಯಾಸದೇವರದ್ದು, ಒಂದು ಕೃಷ್ಣ. ಇಬ್ಬರು ಕೂಡ ಸೇರಿ ಒಂದು ಮುದ್ರೆ ಒತ್ತಿದ ಹಾಗೆ ಉತ್ತಮವಾದ ಸಂದೇಶ. ಆ ಕೃಷ್ಣನು ಹೇಳಿದ ಸಂದೇಶ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ನಾವು ಕರ್ತವ್ಯ ಮಾಡಬೇಕು. ಇಷ್ಟೇ.
ನಾವೆಲ್ಲರೂ ಕರ್ತವ್ಯ ಮಾಡಿ, ಸ್ವಾರ್ಥದಿಂದಲ್ಲ, ದೇವರಲ್ಲಿ ಭಕ್ತಿ ಇಟ್ಟು ಹೀಗೆ ಮಾಡಿದರೆ ಎಷ್ಟೋ ಕೆಲಸ ನಾವು ಮಾಡ್ತೇವೆ, ಪ್ರಾರಂಭ ಮಾಡಿ ಅಲ್ಲಿಯೇ ಬಿಡ್ತೇವೆ, ಮಾಡಿದ್ದೆಲ್ಲ ವ್ಯರ್ಥ. ಕಟ್ಟಡ ಅರ್ಧ ಕಟ್ಟಿ ಬಿಟ್ಟರೆ ಎಲ್ಲ ಲಾಸು. ಹಣ ಕಟ್ಟಿದ್ದೆಲ್ಲ ಅದು ಉಪಯೋಗ ಆಗುವುದಿಲ್ಲ, ಮತ್ತು ಇನ್ನೊಂದು ಹಣ ಸಿಗೋದೂ ಇಲ್ಲ, ಉಪಯೋಗವೂ ಇಲ್ಲ. ಆದ್ದರಿಂದ ಒಂದು ಕಟ್ಟಡ ಕಟ್ಟಿ ಅರ್ಧದಲ್ಲಿ ಬಿಟ್ಟರೆ ಭಾರಿ ನಾಶ, ಎಲ್ಲ ಲಾಸು. ಯಾವುದೇ ಒಂದು ವ್ಯಾಪಾರ ಪ್ರಾರಂಭ ಮಾಡಿ ಅರ್ಧದಲ್ಲಿ ಬಿಟ್ಟರೆ ಅದು ಲಾಸು, ಯಾವ ಉಪಯೋಗವೂ ಇಲ್ಲ. ಅದೇ ಕೃಷ್ಣನು ಹೇಳಿದ ಕರ್ತವ್ಯ ಮಾಡಿದರೆ ಪ್ರಾರಂಭ ಮಾಡಿ ಅರ್ಧದಲ್ಲಿ ಬಿಟ್ಟರೂ ಮಹಾಫಲ ಉಂಟು. ನೇಹಾಭಿಕ್ರಮನಾಶೋಸ್ತಿ, ಅರ್ಧ ಪೂರ್ತಿ ಆಗಿಲ್ಲ, ಅರ್ಧ ಮಾಡಿಬಿಟ್ಟರೂ ಪೂರ್ಣಕ್ಕೆ ಫಲ ಇದೆ, ವಿಶೇಷ ಫಲ ಇದೆ. ಬೇರೆ ವ್ಯವಹಾರ, ಬಿಸಿನೆಸ್, ಕಟ್ಟಡ ಅರ್ಧ ಮಾಡಿಬಿಟ್ಟರೆ ಲಾಭವೇ ಇಲ್ಲ, ಎಲ್ಲ ಹಣ ಬ್ಲಾಕ್, ಯಾವುದೂ ಇಲ್ಲ, ಉಪಯೋಗವೇ ಇಲ್ಲ. ಆದರೆ ಕೃಷ್ಣ ಹೇಳಿದ ಸ್ವಾರ್ಥ ಬಿಟ್ಟು ಭಗವಂತನ ಭಕ್ತಿಯಿಂದ ಕರ್ತವ್ಯ ಮಾಡಿ, ಇದನ್ನು ಆಚರಿಸಿದರೆ ಪೂರ್ತಿ ಆಗಿಲ್ಲ, ಅರ್ಧವೇ ಆಯಿತು, ಅದಕ್ಕೂ ಫಲ ಉಂಟು. ಮತ್ತು ಔಷಧ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಔಷಧ ಕ್ರಮ ಪ್ರಕಾರ ತಗೊಳ್ಬೇಕು. ಸ್ವಲ್ಪ ವ್ಯತ್ಯಾಸ ಆದರೂ ತೊಂದರೆ. ಕೃಷ್ಣನು ಹೇಳಿದ ರೀತಿಯಲ್ಲಿ ಕರ್ತವ್ಯ ಮಾಡಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಭಗವಂತ ಶ್ರಮಿಸ್ತಾನೆ. ಪ್ರತ್ಯವಾಯು ನೈವೇದ್ಯತೆ, ಹೆಚ್ಚು ಕಮ್ಮಿಯಾದರೂ ಅದರಿಂದ ಲೋಪ ಇಲ್ಲ, ಹಾನಿ ಇಲ್ಲ. ಸ್ವಲ್ಪ ಮಾಡಿದರೂ ಭಾರೀ ಫಲ. ಕೃಷ್ಣನು ಹೇಳಿದ ಕರ್ತವ್ಯ ಭಾಗವತ ಧರ್ಮ ಅಂತ ಹೇಳ್ತಾರೆ. ಅದು ಪೂರ್ತಿ ಆಗದಿದ್ದರೂ ಫಲ ಉಂಟು, ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಹಾನಿ ಇಲ್ಲ, ಸ್ವಲ್ಪ ಮಾಡಿದರೂ ಭಾರೀ ಫಲ. ಸಣ್ಣ ಕಾಗದ ರಾಶಿ ಇದೆ, ಅದಕ್ಕೆ ಬೆಲೆ ಇಲ್ಲ, ಅದನ್ನೆಲ್ಲ ಕೊನೆಗೆ ರದ್ದಿ ಕಾಗದ ಚೆಲ್ಲಬೇಕು. ಸಣ್ಣ ಕಾಗದದ ತುಂಡು, ಅದು 500 ಅಲ್ಲ, 1000 ಅಲ್ಲ, 2000 ನೋಟು. ಈಗ 500 ನೋಟಿಗೆ ಬೆಲೆ ಇಲ್ಲ, ಆದರೆ 2000 ನೋಟು ಚಿಕ್ಕ ಕಾಗದ, ಬೇಕಾದಷ್ಟು ಸಾಮಾನು ಪಡೆದುಕೊಳ್ಳಬಹುದು. ಕಾಗದದ ರಾಶಿಗೆ ಬೆಲೆ ಉಂಟಾ? ಇಲ್ಲ. ಸಣ್ಣ ಕಾಗದದ ತುಂಡು ಒಂದು ನೋಟು, 2000 ರೂಪಾಯಿಯ ನೋಟು, ಅದಕ್ಕೆಷ್ಟು ಬೆಲೆ, ಬೇಕಾದಷ್ಟು ಸಾಮಾನು ಕೊಂಡುಕೊಳ್ಳಬಹುದು. ಅದರಂತೆ ಕೃಷ್ಣನು ಹೇಳಿದ ರೀತಿಯಲ್ಲಿ ಕರ್ತವ್ಯ ಮಾಡಿದರೆ ಸ್ವಲ್ಪ ಮಾಡಿದರೂ ಭಾರೀ ಫಲ. ಇದು ಕೃಷ್ಣನ ಸಂದೇಶದ ಮಹತ್ವವನ್ನು ಭಗವದ್ಗೀತೆಯಲ್ಲಿ ನೇಹಾಭಿಕ್ರಮನಾಶೋಸ್ತಿ, ಮಾಡಿದ ಅರ್ಧದಲ್ಲಿ ಬಿಟ್ಟರೂ ತೊಂದರೆ ಇಲ್ಲ, ಪ್ರತ್ಯವಾಯು ನೈವೇದ್ಯತೆ, ಹೆಚ್ಚು ಕಮ್ಮಿ ಆದರೂ ದೋಷ ಇಲ್ಲ, ಸ್ವಲ್ಪ ಮಾಡಿದರೂ ಭಾರಿ ಫಲ. ಇಂಥ ಉಪದೇಶವನ್ನು ಕೃಷ್ಣ ನಮಗೆಲ್ಲರಿಗೂ ಕೂಡ ಮಾಡಿದ್ದಾನೆ. ಇಂಥ ಒಂದು ಸುಲಭವಾದ ಮಾರ್ಗ, ಏನು ಕಷ್ಟ ಇಲ್ಲ, ಖರ್ಚಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯ, ಏನಿದ್ದರೂ ಭಕ್ತಿಯಿಂದ ಏನಾದರೂ ಸ್ವಲ್ಪ ಕಾರ್ಯ ಮಾಡಿ, ಭಕ್ತಿ ಮಾಡಿ, ಒಳ್ಳೆಯ ಕರ್ತವ್ಯ ಸ್ವಲ್ಪವಾದರೂ ಮಾಡಿ, ಬೇಕಾದಷ್ಟು ಫಲವನ್ನು ಕೊಡುವ ಅಂಥ ಕೃಷ್ಣನ ಉಪದೇಶದಂತೆ ಎಲ್ಲರೂ ಕೂಡ ಪಾರಾಯಣ ಮಾಡ್ತೀರಿ, ಪಠಣ ಮಾಡ್ತೀರಿ. ಅದರಂತೆ ಕೃಷ್ಣನಲ್ಲಿ ಭಕ್ತಿಯನ್ನು ಕೂಡ ಮಾಡಿ ಆ ಮೂಲಕ ಅನುಗ್ರಹ ಪಡೆಯುವಂಥ, ಎಲ್ಲರಿಗೂ ಕೂಡ ಉಪಕಾರವಾಗುವಂಥ ದೊಡ್ಡ ಸಂದೇಶ, ವಿಶ್ವ ಸಂದೇಶ, ಅದನ್ನು ಕೃಷ್ಣ ನೀಡಿದ್ದಾನೆ. ಅಂತಹ ಭಗವದ್ಗೀತೆಯ ಮಂದಿರ ಗೀತಾ ಮಂದಿರ. ನಾನು ಹೇಳೋದು, ಇಂಥ ಮಂದಿರ ಏನುಂಟು, ಇದು ಹೇಗೆ ಎಂದರೆ, ಸಮುದ್ರದಲ್ಲಿ ಹಡಗುಗಳು ಹೋಗ್ತವೆ. ಹಡಗು ಹೋಗಿ ದಾರಿ ತಪ್ಪಿದಾಗ ಒಂದು ಲೈಟ್ ಹೌಸ್ ಇರ್ತದೆ ಸಮುದ್ರ ತೀರದಲ್ಲಿ. ಹಡಗುಗಳು ದಾರಿ ತಪ್ಪಿದಾಗ, ನಾವೆಗಳು ದಾರಿ ತಪ್ಪಿದಾಗ ಲೈಟ್ ಹೌಸ್ ನೋಡಿ ಅದರ ಬೆಳಕಿನಿಂದ ಯಾವ ದಿಕ್ಕು ಎಲ್ಲಿ ಅಂತ ಒಂದು ಲೈಟ್ ಹೌಸ್ ಇದ್ದರೆ ನಾವೆಗಳು ಹಡಗುಗಳು ದಾರಿ ತೋರಿಸಲಿ ಲೈಟ್ ಹೌಸ್. ಅದರಂತೆ ಈ ಗೀತಾ ಮಂದಿರ ಜನರೆಲ್ಲ ಸಂಸಾರ ಸಮುದ್ರದಲ್ಲಿ ಹೋಗ್ತಾ ಇದ್ದಾರೆ. ದಾರಿ ತಪ್ಪಿದಾಗ ದಾರಿ ತೋರಿಸುವ ಲೈಟ್ ಹೌಸು ಅಂದರೆ ಗೀತಾ ಭವನ. ಆ ಲೈಟ್ ಹೌಸಿನಿಂದ ಹೊರಗೆ ಬಂದ ಬೆಳಕಿನಿಂದ ದಾರಿಯನ್ನು ನಾವಿಕರು ಗುರುತಿಸುತ್ತಾರೆ. ಈ ಗೀತಾ ಭವನದಿಂದ ಹೊರುವ ಗೀತೆ ಎಂಬ ಬೆಳಕಿನಿಂದ ದಾರಿ ತಪ್ಪಿದವರು ಕೂಡ ಸರಿಯಾದ ದಾರಿಯನ್ನು ತಿಳ್ಕೊಳ್ಳಿಕ್ಕೆ ಅವಕಾಶವಾಗ್ತದೆ. ಅಂಥ ಒಂದು ಭವ್ಯವಾದ ಗೀತಾ ಮಂದಿರದಲ್ಲಿ ಗೀತಾ ಜಯಂತಿಯ ದಿವಸ
ನಾವೆಲ್ಲರೂ ಕೂಡ ಕೃಷ್ಣನ ಸಂದೇಶವನ್ನು ಹೇಳುವ ಕೇಳುವ ಒಂದು ಸಂದರ್ಭ ಬಹಳ ಅಪೂರ್ವವಾದ ಒಂದು ಸಂದರ್ಭ. ಅದಕ್ಕಾಗಿ ನಮ್ಮ ಸುವರ್ಣೇಂದ್ರರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಅವರು ತಮ್ಮ ಪರ್ಯಾಯದ ಕಾಲದಲ್ಲಿ ಕಟ್ಟಿಸಿದ ಆ ಒಂದು ಅನ್ನ ಧರ್ಮ ಮತ್ತು ಅನ್ನ ಬ್ರಹ್ಮ 2 ಕಟ್ಟಡಗಳು ನಮ್ಮ ಪರ್ಯಾಯದಲ್ಲಿ ಭಾರೀ ನಮಗೆ ಉಪಯೋಗ ಆಗಿದೆ. ಅದರಿಂದ ಎಲ್ಲ ಕಾರ್ಯಕ್ರಮಗಳು ಮಾಡಲಿಕ್ಕೆ ತುಂಬ ಅನುಕೂಲವಾದ 2 ಕಟ್ಟಡಗಳನ್ನು ಅವರು ಕಟ್ಟಿಸಿದೆ. ಅದರ ಲಾಭವನ್ನು ಈ ಪರ್ಯಾಯದ ಕಾಲದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಅವರ ಕಾರ್ಯವನ್ನು ಅಭಿನಂದಿಸಿ, ಆ ಭಗವದ್ಗೀತೆಯ ಸಂದೇಶ ಎಲ್ಲರಿಗೂ ಕೂಡ ಮುಟ್ಟಲಿ. ಅದರಿಂದ ಸಾಕಷ್ಟು ನಡೆಯುವಂಥ ಪ್ರಯತ್ನ ಪೂರ್ತಿ ನಡೀಲಿಕ್ಕೆ ಆಗೋದಿಲ್ಲ. ಆ ನಡೆಯುವ ಪ್ರಯತ್ನವನ್ನಾದರೂ ನಾವು ಮಾಡೋಣ. ಎಲ್ಲರಿಗೂ ಕೂಡ ಶ್ರೀಕೃಷ್ಣನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ. ಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ. ನಾವೆಲ್ಲ ಆಸ್ತಿಕರು ಅನಿಸಿಕೊಂಡವರು, ಭಗವಂತನ ಭಕ್ತರು ಅನಿಸಿಕೊಂಡವರು, ಬದುಕಿನಲ್ಲಿ ನಾವು ಯಶಸ್ಸನ್ನು ಪಡೆಯುವುದಕ್ಕೋಸ್ಕರ ಬದುಕಿನಲ್ಲಿ ಭಗವಂತನ ಅನುಗ್ರಹವನ್ನು ಅವಶ್ಯವಾಗಿ ಪಡೆಯಬೇಕು ಅಂತ ನಿಶ್ಚಯ ಮಾಡಿಕೊಂಡವರು, ಬಗೆ ಬಗೆಯಲ್ಲಿ ಭಗವಂತನ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಭಗವಂತನ ಅನುಗ್ರಹ ನಮ್ಮ ಮೇಲಾಗಬೇಕು. ನಮಗೆ ದೇವರು ಭಾರಿ ಪ್ರಿಯ. ನಮಗೆ ದೇವರು ಭಾರಿ ಪ್ರಿಯ ಅಂತ ಹೇಳಿಕೊಟ್ರೆ ನಾವು ಸಾಲದು. ಭಗವಂತ ನಮ್ಮನ್ನು ಹೌದು ಇವನು ನನಗೆ ಪ್ರಿಯನಾದವನು ಅಂತ ಭಾವಿಸಬೇಕು. ಭಗವಂತನಿಗೆ ನಾವು ಪ್ರಿಯರಾಗಬೇಕು ಅಂತಿದ್ರೆ ನಾವೇನು ಮಾಡಬೇಕು? ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದಂತೆ ಅತ್ಯಂತ ಪ್ರಿಯನಾಗಿರತಕ್ಕಂಥ ವ್ಯಕ್ತಿ ಭಗವಂತನಿಗೆ ಯಾರು? ಜ್ಞಾನೀ ಪ್ರಿಯತಮಃ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಮಾತುಗಳ ಮೂಲಕ ತತ್ವಜ್ಞಾನಕ್ಕೆ ವಿಶಿಷ್ಟವಾದ ಮಹತ್ವವನ್ನು ದೇವರು ಕೊಟ್ಟಿದ್ದಾನೆ. ಆ ತತ್ವಜ್ಞಾನವನ್ನು ನಾವು ಸಂಪಾದನೆ ಮಾಡಿದೆವು ಅಂತಾದರೆ, ಅದರಂತೆ ನಾವು ನಡ್ಕೊಂಡೆವು ಅಂತಂದರೆ ಆವಾಗ ನಾವು ಭಗವಂತನಿಗೆ ಪ್ರಿಯರಾಗ್ತೇವೆ. ಅನುದ್ವೇಗಕರಂ ವಾಕ್ಯಂ. ನಾವು ಯಾರಿಗೂ ಕೂಡ ಮನುಷ್ಯನಾದವನು ಮಾತನಾಡೋದು ಸಹಜ. ಮಾತು ಹೇಗಿರಬೇಕು? ನಮ್ಮ ಮಾತು ಯಾರಿಗೂ ಕೂಡ ಉದ್ವೇಗವನ್ನು ತರುವಂತೆ ಇರಬಾರದು. ನಮ್ಮ ಮಾತು ಇನ್ನೊಬ್ಬನಿಗೆ ಉದ್ವೇಗವನ್ನು ತರಿಸಬಾರದು. ಇನ್ನೊಬ್ಬರ ಮಾತಿನಿಂದ ನಾವೂ ಉದ್ವೇಗಕ್ಕೊಳಗಾಗಬಾರದು. ನಮ್ಮ ಮಾತಿನಿಂದ ಯಾರೂ ಉದ್ವೇಗಕ್ಕೊಳಗಾಗಬಾರದು, ಮತ್ತೊಬ್ಬರ ಮಾತಿನಿಂದ ನಾವು ಉದ್ವೇಗಕ್ಕೊಳಗಾಗಬಾರದು. ಇಂತಹವು ನನಗೆ ಪ್ರಿಯನಾಗ್ತಾನೆ. ಮಾತು ಮನೆಯನ್ನು ಕೆಡಿಸಿತು ಅಂತ ಹೇಳ್ತಾರೆ. ಒಳ್ಳೆಯ ಮಾತನ್ನಾಡಲಿಕ್ಕೆ ಯಾವ ದಾರಿದ್ರ್ಯವೂ ಬೇಯಿಲ್ಲ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾದರಿದ್ರತ. ಒಳ್ಳೆಯ ಮಾತುಗಳನ್ನು ಆಡಿದ್ದಾದರೆ ಎಲ್ಲರೂ ಸಂತೋಷ ಪಡ್ತಾರೆ. ವಚನಕ್ಕೆ ದಾರಿದ್ರ್ಯ ಏನು? ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಪ್ರಿಯವಾದ ಮಾತುಗಳನ್ನು, ಸತ್ಯವಾದ ಮಾತುಗಳನ್ನು ನಾವು ಆಡಿದೆವು ಅಂತಂದರೆ ನಮ್ಮ ಮಾತಿನಿಂದ ಯಾರು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ನಾವು ಅದನ್ನು ಬದುಕಿನಲ್ಲಿ ರೂಢಿಸಿಕೊಂಡೆವು ಅಂತಾದರೆ ಮತ್ತೊಬ್ಬರ ಮಾತಿನಿಂದ ನಾವು ಉದ್ವೇಗಕ್ಕೆ ಒಳಗಾಗುವುದೂ ಇಲ್ಲ. ಆತ್ಮೌಪಮ್ಯೇನ ಸರ್ವತ್ರ ಅನ್ನುವ ಶ್ಲೋಕದಲ್ಲಿ ನಾವು ನಮ್ಮ ಬದುಕಿನಲ್ಲಿ
ನಮಗೆ ಸುಖ ಸಂತೋಷಗಳೇ ಬೇಕು, ಕಷ್ಟ ನಷ್ಟ ನೋವು ದುಃಖ ಇದು ಯಾವತ್ತೂ ಬರಬಾರ್ದು, ಎಳ್ಳಷ್ಟು ಬರಬಾರ್ದು ಅಂತ ಹೇಳಿಕೊಂಡು ನಾವು ಭಾವಿಸ್ತೇವೆ. ಕೃಷ್ಣ ಹೇಳ್ತಾನೆ, ನೀನು ಹೇಗೆ ನಿನಗೆ ಸುಖ ಸಂತೋಷಗಳೇ ಬೇಕು, ಕಷ್ಟ ನೋವು ಯಾವತ್ತೂ ಬರಬಾರದು ಅಂತ ಭಾವಿಸ್ತಾ ಇದ್ದೀಯೋ, ಲೋಕದಲ್ಲಿ ಎಲ್ಲರೂ ಹಾಗೆ ಇರ್ತಾರೆ. ಹಾಗಾಗಿ ನಮಗೆ ನಾವು ಕಷ್ಟ ಬೇಕು ಅಂತ ಭಾವಿಸೋದು ಹೌದು ಅಂತ ಆದರೆ ಮತ್ತೊಬ್ಬರಿಗೂ ನಾವು ಕಷ್ಟ ಕೊಡಬಾರದು. ನಮಗೆ ನಾವು ದುಃಖ ಬರಬಾರದು ಅಂತ ಭಾವಿಸ್ಕೊಳ್ಳೋದು ಅಂತ ಆದರೆ ಇನ್ನೊಬ್ಬರಿಗೂ ನಾವು ದುಃಖವನ್ನು ಕೊಡಬಾರದು. ಕೃಷ್ಣ ಹೇಳಿದಂತೆ ಎಲ್ಲರೊಳಗೂ ಕೂಡ ಭಗವಂತನನ್ನು ಕಂಡದ್ದು ಅಂತ ಆದರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಗುಡಿಯೊಳಗೆ ಹೋಗಿ ನಾವು ಭಗವಂತನ ಆರಾಧನೆಯನ್ನು ಮಾಡ್ತೇವೆ. ನಾವು ಯಾರು ಕೂಡ ದೇವರ ಮನೆಗೆ ಹೋಗಿ ಇಷ್ಟು ದೇವರಿಗೆ ಬೈತೀವೋ, ದೇವರಿಗೆ ಕೆಟ್ಟ ಮಾತುಗಳನ್ನು ಹೇಳ್ತೀವೋ, ದೇವರದ್ರಲ್ಲಿ ಅನುಚಿತವಾಗಿ ನಡ್ಕೊಳ್ತೀವೋ? ಇಲ್ಲ. ಭಗವಂತನ ಅಧಿಷ್ಠಾನವಾಗಿರತಕ್ಕಂತಹ ಪ್ರತಿಮೆಗೆ ದೇವರ ಒಂದು ಫೋಟೋ, ಅದಕ್ಕೆ ನಾವು ಯಾರು ಕೂಡ ಅಪಮಾನ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಭಗವಂತನ ಒಂದೊಂದು ಪ್ರತಿಮೆ, ಭಗವಂತನ ಒಂದೊಂದು ಫೋಟೋ. ಇದನ್ನು ಕೃಷ್ಣನೇ ಅಂದಿದ್ದಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಇದು ಕೇವಲ ಮಾನವರೊಳಗೆ ಮನುಷ್ಯರೊಳಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳೊಳಗೂ ಕೂಡ ಕೃಷ್ಣ ಅಂತ ಇದು ನಾನಿದ್ದೇನೆ. ಆ ತತ್ವವನ್ನು ನಾವು ಹೃದಯಾರೂಢ ಮಾಡಿಕೊಂಡದ್ದು ಅಂತ ಆದರೆ ಹಾಗೆ ದೇವರ ಪ್ರತಿಮೆಗೆ ನಾವು ಅವಮಾನ ಮಾಡೋದಿಲ್ಲ, ದೇವರ ಫೋಟೋ ಜೊತೆಗೆ ಅನುಚಿತವಾಗಿ ನಮ್ಮ ನಡ್ಕೊಳ್ಳೋದಿಲ್ಲ, ಎಷ್ಟು ಗೌರವವನ್ನು ಕೊಡ್ತೇವೆ ಹಾಗೆ ನಾವು ನಡ್ಕೊಂಡೆವು ಅಂತಂದರೆ ಸಮಾಜದಲ್ಲಿ ಇದರಿಂದ ಸುಖ ಸಂತೋಷ ಸಮೃದ್ಧಿ ಶಾಂತಿ ಎಲ್ಲ ನಡೆಯುತ್ತೆ. ಹೀಗೆ ನಾವು ನಡ್ಕೊಳ್ಳೋದರಿಂದಾಗಿ ಭಗವಂತನಿಗೂ ನಾವು ಪ್ರಿಯರಾಗ್ತೇವೆ. ದೇವರಿಗೆ ನಾನು ಅತ್ಯಂತ ಪ್ರಿಯನಾದವನು, ನಾನೊಬ್ಬ ದೊಡ್ಡ ದೇವರ ಭಕ್ತ ಅಂತ ಹೇಳಿಕೊಂಡು ನಾವು ಬೋರ್ಡ್ಕೊಂಡು ಹಾಕ್ಕೊಂಡ್ರೆ ಏನು ಉಪಯೋಗ ಇಲ್ಲ. ದೇವರು ನಮ್ಮನ್ನು ಹೌದು ಇವನು ನನ್ನ ಭಕ್ತ, ಇವನು ನನಗೆ ಪ್ರಿಯನಾದವನು ಅಂತ ಅವನು ನಮ್ಮನ್ನು ಸ್ವೀಕರಿಸಬೇಕು. ಅವನು ನಮ್ಮನ್ನು ಸ್ವೀಕರಿಸಬೇಕು ಅಂತಿದ್ರೆ ಅವನು ಏನು ಹೇಗೆ ನಾವು ಇರಬೇಕು ಅಂತ ಬಯಸಿದ್ದಾನೆ, ಆದೇಶ ನೀಡಿದ್ದಾನೆ, ಅದರಂತೆ ನಾವು ತಿಳ್ಕೊಂಡದ್ದು ಅಂತಾದರೆ, ಅದರಂತೆ ನಾವು ನಡ್ಕೊಂಡದ್ದು ಅಂತಾದರೆ ಆವಾಗ ನಾವು ಭಗವಂತನಿಗೆ ಪ್ರಿಯರಾಗ್ತೇವೆ. ಭಗವದ್ಗೀತೆ ಹಾಗೆ ನಾವು ಭಗವಂತನಿಗೆ ಪ್ರಿಯರಾಗಬೇಕು ಅಂತಿದ್ರೆ ಹೇಗಿರಬೇಕು ಅನ್ನೋದನ್ನು ವಿಶೇಷವಾಗಿ ತೋರಿಸಿಕೊಡ್ತಾ ಇದೆ. ಯಾರಿಗೆ ಭಗವಂತನ ಪ್ರೇಮ ಯಾರ ಮೇಲೆ ಇದೆ, ಯಾರು ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡ್ತಾ ಇದ್ದಾನೆ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತನ ಅನುಗ್ರಹ ಆಯಿತು ಅಂತಾದರೆ ಲೋಕದಲ್ಲಿ ಪಡೆಯಲಿಕ್ಕೆ ಅಸಾಧ್ಯವಾದುದು ಯಾವುದಿದೆ, ಎಲ್ಲವನ್ನೂ ಪಡೆಯಬಹುದು. ಭಗವದ್ಗೀತೆ ಅಧ್ಯಯನ ನಮಗೆ ಅಂತಹ ದಾರಿಯನ್ನು ಅವಶ್ಯವಾಗಿ ತೋರಿಸುತ್ತೆ. ಆ ದಾರಿಯಲ್ಲಿ ನಾವೆಲ್ಲ ನಡೆದು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಅಂತಹ ಬದುಕಿನ ಪಾಠವನ್ನು ಭಗವದ್ಗೀತೆಯ ಮೂಲಕ ಸಮಾಜಕ್ಕೆ ನಿರಂತರವಾಗಿ ನೀಡುತ್ತಾ ಇರುವಂತಹ ನಮ್ಮ ಗುರುಗಳಾಗಿರತಕ್ಕಂತಹ ಪುತ್ತಿಗೆ ಮಠಾಧೀಶರು ಅವರ ಅನುಗ್ರಹವು ನಮ್ಮ ಮೇಲೆ ನಿರಂತರ ಇರಲಿ ಅಂತ ಹೇಳಿಕೊಂಡು ಕೃಷ್ಣನಲ್ಲಿ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರಶ್ನಾರ್ಥ.